ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಯಸ್ಮಾತ್ಕ್ಷರಮತೀತೋऽಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಹೀಗೆ ನಾನು ಕ್ಷರವನ್ನು ಮೀರಿ ಅಕ್ಷರಕ್ಕಿಂತಲೂ ಉತ್ತಮನಾಗಿರುವುದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿರುತ್ತೇನೆ. ನಾಶವಾಗುವ ಸಮಸ್ತ ಭೂತಗಳನ್ನು ಮೀರಿದ ಹಾಗೂ ನಾಶವಾಗದೆ ಸಮಸ್ತ ಭೂತಗಳಿಗೆ ಆಧಾರವಾಗಿರುವ ಕೂಟಸ್ಥನಿಗಿಂತಲೂ ಉತ್ತಮನು ತಾನು ಎನ್ನುತ್ತಿದ್ದಾನೆ ಭಗವಂತ. ಇಡೀ ಜಗತ್ತಿಗೆ ಕಣ್ಣಾದ ಸೂರ್ಯ ಎಲ್ಲರಿಗೂ ಚೈತನ್ಯ ನೀಡಿ ಚೇತನಗೊಳಿಸುವವನು. ಸೂರ್ಯ ರಶ್ಮಿ ಅಥವಾ ಕಿರಣಗಳು ಜೀವಿಯನ್ನು ಚೈತನ್ಯಗೊಳಿಸಬಹುದು. ಆದರೆ ಸೂರ್ಯನ ಸಂಪೂರ್ಣ ಶಾಖ ಒಂದೇ ಜೀವಿಯ ಮೇಲೆ ಬಿದ್ದರೆ ಯಾವ ಜೀವಿಯೂ ಉಳಿಯಲಾರ. ಒಂದು ಪಾತ್ರೆ ತನ್ನ ಶಕ್ತಿಗನುಗುಣವಾಗಿ ಬೆಂಕಿಯನ್ನು ಸಹಿಸಬಲ್ಲದು. ಬೆಂಕಿಯನ್ನು ಸಹಿಸದ ಪಾತ್ರೆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತದೆ. ಪರಮಾತ್ಮ ಜೀವಾತ್ಮನಾಗಿ ಸಮಸ್ತ ಭೂತಗಳಿಗೆ ಆಧಾರವಾಗಿದ್ದಾನೆ. ಸಮಸ್ತ ಭೂತಗಳು ನಶಿಸುತ್ತವೆ. ಭಗವಂತನ ಅಂಶವಾಗಿರುವ ಸಮಸ್ತ ಭೂತಗಳ ಜೊತೆ ಕೂಟಸ್ಥನಾಗಿರುವ ಆತ್ಮ ನಾಶವಾಗದಿದ್ದರೂ ಭೂತಗಳು ನಶಿಸುತ್ತಿದ್ದಂತೆ ತನ್ನತನವನ್ನು ಕಳೆದುಕೊಳ್ಳುತ್ತದೆ. ಆದರೆ ಭಗವಂತ ಹಿಂದೆ ಕೂಡ ಇದ್ದ, ಇಂದೂ ಕೂಡ ಇದ್ದಾನೆ, ಮುಂದೆಯೂ ಇರುತ್ತಾನೆ. ಜಗತ್ತಿಗೆ ಆಧಾರವಾಗಿರುವ ಭಗವಂತನನ್ನೇ ಎಲ್ಲೆಡೆಯೂ ಸ್ತುತಿಸುವುದು. ಜ್ಞಾನ ಭಂಡಾರವೇ ಆಗಿರುವ ವೇದಗಳು ಸಹ ಭಗವಂತನೇ ಸರ್ವಶ್ರೇಷ್ಠ ಪುರುಷೋತ್ತಮ ಎಂದು ಕೊಂಡಾಡುತ್ತವೆ. ಹರಿ ಓಂ ತತ್ಸತ್.